ಪ್ರೇಮ ಒಬ್ಬರ ಬದುಕನ್ನು ಸ್ವರ್ಗ ಮಾಡಬಹುದು, ಆದರೆ ಅದೇ ಪ್ರೇಮ ಒಬ್ಬನ ಜೀವವನ್ನೇ ತೆಗೆದುಕೊಳ್ಳುತ್ತಾ. ಪ್ರೊಫೆಸರ್ ಆಗಬೇಕೆಂದು ಕನಸು ಕಂಡ ಯುವಕ ಪ್ರೇಮದ ಮೇಲೆ ನಂಬಿಕೆ ಇಟ್ಟು ಜೀವನ ಕಳ್ಕೊಳ್ಬೇಕಾಗಿದೆ. ಆದರೆ ಆ ಪ್ರೇಮವೇ ಅವನ ಕೊನೆಯ ಅಧ್ಯಾಯ ಆಗಿತ್ತು. ಅವನು ಒಬ್ಬ ಸಾಮಾನ್ಯ ಹುಡುಗ ಅಲ್ಲ, ಬುದ್ಧಿವಂತ ಕೂಡ. ಕನಸುಗಳು ಕಂಡಿದ್ದಂಥ ಹುಡುಗ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಆಸೆ ಇದ್ದವನು. ಆ ಸಮಯದಲ್ಲಿ ಅವನ ಜೀವನಕ್ಕೆ ಬಂದಳು ಅವನ ಪ್ರೇಮ. ಮೊದಲಿಗೆ ಎಲ್ಲವೂ ಸುಂದರವಾಗಿತ್ತು. ಕಾಲ್ಗಳು, ಮೆಸೇಜ್ಗಳು, ಭವಿಷ್ಯದ ಕನಸುಗಳು. ಆದರೆ ನಿಧಾನವಾಗಿ ಆ ಪ್ರೇಮ ಬದಲಾಗತೊಡಗಿತ್ತು. ಚಿಕ್ಕ ಚಿಕ್ಕ ಜಗಳಗಳು, ಸಂದೇಹಗಳು, ಮಾತಿನ ತಕರಾರು. ಪ್ರತಿದಿನವೂ ಒತ್ತಡ ಹೆಚ್ಚಾಗುತ್ತಾ ಹೋಗ್ತಾ ಇತ್ತು. ಒಂದಿನ ಅವರಿಬ್ಬರ ನಡುವೆ ನಡೆದ ಜಗಳ ಅವನ ಜೀವನವನ್ನೇ ಬದಲಿಸಿತ್ತು. ಮುಂದಿನ ದಿನ ಆ ಯುವಕ ಜೀವಂತ ಇರಲಿಲ್ಲ. ಇದು ಆತ್ಮಹತ್ಯೆನ ಅಥವಾ ಕೊಲೆನ? ಪೊಲೀಸರು ತನಿಖೆ ಶುರು ಮಾಡಿದರು. ಆದರೆ ಎಲ್ಲ ಸುಳಿವುಗಳು ತೋರಿಸ್ತಿದ್ವು ಒಬ್ಬಳ ಕಡೆಗೆ. ಅವಳು ಅವನ ಪ್ರೇಮವಾಗಿದ್ಲು. ಅವನ ಜೊತೆ ಜೀವನ ಕಟ್ಟಿಕೊಳ್ಬೇಕಂತ ಇದ್ಲು. ಇದೀಗ ಅವನ ಸಾವಿಗೆ ಪ್ರಮುಖ ಶಂಕಿತಳಾಗಿದ್ದಾಳೆ. ಪ್ರೇಮ ನಂಬಿಕೆಯಿಂದ ಶುರುವಾಗುತ್ತೆ, ಆದರೆ ಅದೇ ಪ್ರೇಮ ತಪ್ಪು ಕೈಗಳಲ್ಲಿ ಬಿದ್ದರೆ ಜೀವನವೇ ಮುಗಿಸ್ಬಹುದು. ನಿಮಗೆ ಏನನ್ಸುತ್ತೆ? ಇದು ಪ್ರೇಮದ ದ್ರೋಹನ ಅಥವಾ ಇನ್ನೂ ದೊಡ್ಡ ಸತ್ಯ ಮರೆಮಾಚಿದ್ಯಾ? ಕಮೆಂಟ್ ಮಾಡಿ.